ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮಿಂದ ತುಂಬ ದಿನ ಆಗಿತ್ತು ವೀಡಿಯೋ ಮಾಡೋಕ್ಕೆ. ಇನ್ಮೇಲಿಂದ ನಾನು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಟೆಕ್ನಾಲಜಿ ಬಗ್ಗೆ ನಿಮಗೆ ಆದಷ್ಟು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನಿವತ್ತು ನಿಮಗೆ ತಿಳಿಸ್ಕೊಡೋ ವಿಷಯ ಒಂದು ಅನ್ಬಾಕ್ಸಿಂಗ್, ಅಂದರೆ ಸ್ಮಾರ್ಟ್ ವಾಚ್ನ ಅನ್ಬಾಕ್ಸಿಂಗ್ ವೀಡಿಯೋ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ನೀವು ತಮ್ಮನೇಲಿ ನೋಡಿರ್ಬೋದು ಮತ್ತು ವೀಡಿಯೋದಲ್ಲೂ ನೋಡ್ತಾ ಇರ್ಬೋದು. ಕ್ರಾಸ್ಬೀಟ್ ಅವರು ಹೊಸ್ದಾಗಿ, ಅಂದರೆ ಈಗಷ್ಟೇ ಲಾಂಚ್ ಮಾಡಿದ್ದಾರೆ, S5 ಕ್ರಾಸ್ಬೀಟ್ ಇಗ್ನೈಟ್ ಅಂತ. ಸೊ ಇದನ್ನು ನಾನು ಕಂಪ್ಲೀಟಾಗಿ ಅನ್ಬಾಕ್ಸಿಂಗು ಮತ್ತು ಕಂಪ್ಲೀಟ್ ರಿವ್ಯೂ, ನೀವು ತಗೊಳ್ಳೋದಾ ಬೇಡವಾ ಅಂತ ಕಂಪ್ಲೀಟ್ ರಿವ್ಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂಥರ ಆ್ಯಪಲ್ ವಾಚ್ ಸೀರೀಸ್ 8 ಇದೆಯಲ್ಲ, ಸೇಮ್ ಡಿಟ್ಟೋ ಹೆಂಗೈತೋ ಹಂಗೆ ಪ್ರಿಂಟು ಕಾಪಿ ಮಾಡಿಬಿಟ್ಟಿದ್ದಾರೆ ಇವರು. ಸೊ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಬಾಕ್ಸ್ ಒಳಗಡೆ ಏನೈತೆ, ಬಾಕ್ಸ್ ಹಿಂದೆ ಮುಂದೆ ಏನೈತೆ ನೋಡ್ಕೊಂಬಂದ್ಬಿಡೋಣ. ನಿಮಗೆ ಬಾಕ್ಸ್ ಈ ರೀತಿ ಸಿಗುತ್ತೆ ನೋಡಿ. ಇಲ್ಲಿ ಕ್ರಾಸ್ಬೀಟ್ ಅಂತ ಇದೆ. ಹಿಂದೆಗಡೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ 99% H2H ಅಮೊಲೆಡ್ ಸ್ಕ್ರೀನು, ಅಂದರೆ ಇದು ಫುಲ್ಲು ಅಮೊಲೆಡ್ ಸ್ಕ್ರೀನು. ಮತ್ತು ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬಿಗ್ಗೆಸ್ಟ್ ಡಿಸ್ಪ್ಲೇ ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದರಲ್ಲಿದೆ. ಅದು ಯಾವ ರೀತಿ ಅಂತ ನಿಮಗೆ ಆನ್ ಮಾಡ್ಕೊಳ್ಳೋದು ಅಂತ, ಅಂದರೆ ಸ್ವಲ್ಪ ಹುಡುಕಬೇಕಾಗಿದೆ, ಅದು ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ್ಯಂಟಿ ಗ್ಲೇರ್ ಸ್ಕ್ರೀನು. ಆ್ಯಂಟಿ ಗ್ಲೇರ್ ಸ್ಕ್ರೀನ್ ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅದೇನು ಅಂತ ಹೇಳಿದ್ರೆ, ಇವಾಗ ಅಂದರೆ ಹೊರಗಡೆ ಹೋಗ್ತೀರಾ, ಸೂರ್ಯನ ಬೆಳಕು ವಾಚ್ ಮೇಲೆ ಬೀಳ್ದಂಗೆ, ಅಂದರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ, ಅದು ಆ್ಯಂಟಿ ಗ್ಲೇರ್ ಸ್ಕ್ರೀನು. ನೀವು ನೋಡಿರ್ಬೋದು, ಮೊಬೈಲ್ ಇಟ್ಕೊಂಡಾಗ ಸೂರ್ಯನ ಕಿರಣನೇ ಕಾಣುತ್ತೆ. ಸೊ ಇದು ಅದು ಅವಾಯ್ಡ್ ಮಾಡುತ್ತೆ ಆ್ಯಂಟಿ ಗ್ಲೇರ್ ಸ್ಕ್ರೀನು. ಮತ್ತು ಅಡ್ವಾನ್ಸ್ಡ್ ಬೀಟಿಂಗ್ ಕಾಲಿಂಗ್ ಕೂಡ ಇದೆ, ಬ್ಲೂಟೂತ್ ಕಾಲಿಂಗು, ಮತ್ತು ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಅದು ಯಾವ ರೀತಿ ಅಂತ ನಾವು ಬಾಕ್ಸ್ ಒಳಗಡೆ ನೋಡೋಣ. ಮತ್ತು ಮಲ್ಟಿ ಸ್ಪೋರ್ಟ್ಸ್ ಟ್ರ್ಯಾಕಿಂಗ್ ಕೂಡ ಇದೆ. ಮತ್ತು 500ಕ್ಕಿಂತ ಹೆಚ್ಚಾಗಿ ವಾಚ್ ಫೇಸಸ್ ಕೂಡ ನಾವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು CB ಹೆಲ್ತ್ ಸ್ಯೂಟ್ ಕೂಡ ಇದರಲ್ಲಿದೆ. ಇನ್ನು ಕಲರ್ ಬರೋದು ಇನ್ನು 3 ಕಲರ್, ಸಿಲ್ವರು, ಬ್ಲ್ಯಾಕು, ಬ್ಲೂ, 3 ಕಲರಲ್ಲಿ ನಿಮಗೆ ಈ ವಾಚ್ ಸಿಗುತ್ತೆ. ಮತ್ತು ಇದು ಕಂಪ್ಯಾಟಬಲ್ ಬಂದು ಆ್ಯಂಡ್ರಾಯ್ಡು ಮತ್ತು ಐಫೋನು, ಆ್ಯಪಲ್ ಯೂಸರ್ಸ್ಗೂ ಯೂಸ್ ಮಾಡ್ಬೋದು, ಆ್ಯಂಡ್ರಾಯ್ಡ್ ಯೂಸರ್ಸ್ಗೂ ಯೂಸ್ ಮಾಡ್ಕೊಬೋದು. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದರ MRP ಪ್ರೈಸ್ ಬಂದು 12,000 ಇದೆ, 11,999 ರೂಪಾಯಿ. ಬಟ್ ಆಫರಲ್ಲಿ ಇವಾಗ 3,999ಗೆ ನಮಗೆ ಸಿಗುತ್ತೆ. ಆಫರ್ ಮುಗ್ದಾದ್ಮೇಲೆ ಏನು ಅರೌಂಡ್ ಒಂದು 5,000ಗೆ ಸಿಗ್ಬೋದು. ಬಟ್ ಇದು ತಗೊಳ್ಳೋದೇ ಬೇಡ ಅಂತ ನಾನು ಕಂಪ್ಲೀಟಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ, ತೆಗ್ದಾಗ ನಮಗೆ ಕ್ರಾಸ್ಬೀಟ್ ಅಂತ ಇದೆ. ಎಲ್ಲ ಸೈಡ್ಗೆ ಇಟ್ಟಿಟ್ಬಿಡೋಣ. ಎಲ್ಲೋ ನಮಸ್ತೆ ಕಾರ್ಡ್ ಕೊಟ್ಟಿದ್ದಾರೆ. ನೋಡೋಣ, ಫ್ಯೂಚರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜೂ ಬರ್ಬೋದು. ಇದರಲ್ಲಿ ಏನೇನಿದೆ ಅಂತ ನೋಡೋದಾದರೆ 6 ಮಂತ್ ವ್ಯಾರಂಟಿ ಇದೆ. ಆ್ಯಂಡ್ ಫ್ರೀ ಸ್ಕ್ರೀನ್ ಗಾರ್ಡು QR ಕೋಡ್ ಕೂಡ ಇದೆ. ಮತ್ತು ಇದು ವಾಚ್ ಅಪ್ಲಿಕೇಶನ್ನಿಂದ ರನ್ ಆಗುತ್ತೆ. ಇದಿಷ್ಟು ಕಾರ್ಡ್ಸ್ಗಳು. ಇನ್ನು ವಾಚ್ ನಮಗೆ ಈ ರೀತಿ ಸಿಗುತ್ತೆ. ಈ ರೀತಿ ವಾಚ್ ಆಮೇಲೆ ಆನ್ ಮಾಡಿ ನೋಡೋಣ. ನೋಡಿ, ಮ್ಯಾಗ್ನೆಟಿಕ್ ಚಾರ್ಜಿಂಗು ಈ ರೀತಿ ನಮಗೆ ಆ್ಯಪಲ್ ಫೋನಲ್ಲಿ ಯಾವ ರೀತಿ ಸಿಗುತ್ತೋ ಸೇಮ್ ಡಿಟ್ಟೋ ಅದೇ ರೀತಿ ಸಿಗುತ್ತೆ. ಇನ್ನು ಬಾಕ್ಸ್ ಒಳಗಡೆ ಇನ್ನೇನಿದೆ, ಇನ್ನೇನಿಲ್ಲ, ಖಾಲಿ ಡಬ್ಬ. ವಾಚ್ ನಿಮಗೆ ಈ ರೀತಿ ಕಾಣಿಸೋಕ್ಕೆ ಸಿಗುತ್ತೆ. ಸ್ಟ್ರ್ಯಾಪ್ನ ಕಿತ್ತಾಕ್ಬಿಡೋಣ. ಸಿಗಾಕೊಬಿಡ್ತು, ಅದೇ ಇಸ್ಕಿ. ಓಕೆ, ಸ್ಟ್ರ್ಯಾಪ್ ಬಗ್ಗೆ ಮಾತಾಡೋದ್ರೆ ತುಂಬ ಚೆನ್ನಾಗೈತೆ. ಇದು ರಿಮೂವ್ ಮಾಡ್ಬೋದು, ಹಿಂಗೆ ಪ್ರೆಸ್ ಮಾಡಿ ರಿಮೂವ್ ಮಾಡ್ಬೋದು. ಓಕೆ, ಬಿಲ್ಡ್ ಕ್ವಾಲಿಟಿ ಸೂಪರಾಗಿದೆ. ಮತ್ತು ಇದು ಮೆಟ್ಯಾಲಿಕ್ ಫ್ರೇಮಲ್ಲಿ ಬರುತ್ತೆ. ಮತ್ತು ಇದು H2H ಡಿಸ್ಪ್ಲೇ. ನೋಡಿ, ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ನೋಡಿ, ಆನ್ ಮಾಡೋಣ ಈಗ. ಕ್ರಾಸ್ಬೀಟ್ಸ್ 75% ಇದೆ. ರೈಟ್ ಹೇಳಿದ್ರೆ ಆ್ಯಕ್ಟಿವಿಟಿ ಟ್ರ್ಯಾಕಿಂಗ್ ಇದೆ, ಸ್ಲೀಪಿಂಗ್ ಮಾನಿಟರು, ಹಾರ್ಟ್ ರೇಟು, ಕ್ಯಾಲ್ಕುಲೇಟರ್, ಇನ್ಬಿಲ್ಟ್ ಕ್ಯಾಲ್ಕುಲೇಟರ್ ಕೂಡ ಸಿಗುತ್ತೆ. ಐಫೋನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟರ್ ಇದೆಯೋ ಸೇಮ್ ಅದೇ ರೀತಿ ಕ್ಯಾಲ್ಕುಲೇಟರ್ ಕೂಡ ಕಾಣಿಸುತ್ತೆ. ಆ್ಯಡ್ ವಿಜೆಟ್
ಇನ್ನು ಲೆಫ್ಟಿಂದ ರೈಟ್ ಹೇಳಿದ್ರೆ ನಮಗೆ ಈ ಥರ ಸ್ಮಾರ್ಟ್ ನೋಟಿಫಿಕೇಷನ್ ಒಂದು ಸಿಗುತ್ತೆ, ಸ್ಮಾರ್ಟ್ ಸ್ಕ್ರೀನ್ ಅಂತಾರೆ. ಮತ್ತು ಮೇಲ್ಗಡೆ ಹೇಳಿದ್ರೆ ನಮಗೆ ಇದು ಕಂಟ್ರೋಲ್ ಸೆಂಟರ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಏನೇನಿದೆ ಅಂತ. ಫೈಂಡ್ ಮೈ ಫೋನು ಎಲ್ಲ ಥರ ಇದೆ ನೋಡಿ. ಕೆಳಗಡೆ ಹೇಳಿದ್ರೆ ಏನು ಸಿಗುತ್ತೆ, ಮೆಸೇಜ್ ನೋಟಿಫಿಕೇಷನ್ ಕೆಳಗಡೆ ಇದೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ವಾಚ್ನ ಪ್ರೀಮಿಯಂ ಲುಕ್ ಆಗಿದೆ ನೋಡಿ. ನಿಮಗೆ ಇಲ್ಲಿ ಬ್ಲೂಟೂತ್ ಕಾಲಿಂಗ್ ಮಾಡ್ಕೊಬೋದು. ಯಾವ ರೀತಿ ಅಂದರೆ ಇಲ್ಲೇ ಸ್ಪೀಕರ್ ಕೂಡ ಇದೆ, ಆ್ಯಂಡ್ ಇಲ್ಲಿ ಟ್ರ್ಯಾಕಿಂಗ್ ಈ ಥರ ಇದೆ, ಸೆನ್ಸರ್ಗಳು, ಮತ್ತು ಇಲ್ಲಿ ಕ್ಲೋನ್ ಬಟನ್ ಇದೆ, ಮತ್ತು ಇಲ್ಲೊಂದು ಬಟನ್ ಇದೆ. ನಾವು ಇದನ್ನು ಸೆಟ್ ಮಾಡ್ಕೊಬೋದು ಯಾವುದು ಬೇಕು ಅಂತ. ನಾನು ಕ್ಯಾಲ್ಕುಲೇಟರ್ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ ಮಾತ್ರ ಚಿಂದಿಯಾಗಿದೆ, ಸ್ಕ್ರೀನ್ ಬಗ್ಗೆ ಮಾತಾಡೋಂಗಿಲ್ಲ, ಇಷ್ಟ ಆಯಿತು ಸ್ಕ್ರೀನ್ ಬಗ್ಗೆ. ಬಟ್ ಇದು ಟ್ರ್ಯಾಕಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಎಷ್ಟು ಆ್ಯಕ್ಯುರೇಟಾಗಿ ಟ್ರ್ಯಾಕಿಂಗ್ ಇದೆ ಅಂತ. ಕ್ಲೌನ್ ಬಟನ್ ರೊಟೇಟ್ ಮಾಡಿದ್ರೆ ನಮಗೆ ಸ್ಕ್ರೀನ್ ಚೇಂಜ್ ಆಗ್ತಾ ಇರುತ್ತೆ. ವಾಲ್ಪೇಪರು ವಾಚ್ನ ತುಂಬ ಚೆನ್ನಾಗಿರೋ ವಾಲ್ಪೇಪರ್ಸ್ಗಳೆಲ್ಲ ಇದೆ ನೋಡಿ. ಐಫೋನ್ ಅಂದರೆ ಆ್ಯಪಲ್ ವಾಚಲ್ಲಿ ವಾಲ್ಪೇಪರ್ ಬರೋ ಥರ ಇದೆ. ಆ್ಯಂಡ್ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ. ಅದು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ಕ್ರೀನ್ ಟೈಮ್ಗೆ ಹೋಗಿ ಇಲ್ಲಿ ಆಲ್ವೇಸ್ ಬ್ರೈಟ್ ಅಂತ ಇದೆಯಲ್ಲ, ಅದನ್ನು ಓಕೆ ಕೊಡಿ. ಈಗ ನೋಡಿ ಆಲ್ವೇಸ್ ಆನ್ ಡಿಸ್ಪ್ಲೇ ಈ ರೀತಿ ನಮಗೆ ಕಾಣಿಸುತ್ತೆ. ಇದೊಂದೇ ಪ್ಯಾಟರ್ನಲ್ಲೇ ನಮಗೆ ಕಾಣಿಸೋದು. ಮತ್ತು ಸ್ಮಾರ್ಟ್ ವೇಕಪ್ ಕೂಡ ಇದೆ. ಸ್ಮಾರ್ಟ್ ವೇಕಪ್ ಕೂಡ ಆಗುತ್ತೆ ನೋಡಿ. ಇನ್ನು ಇದರ ಫ್ಯೂಚರ್ ಏನು ಅಂತ ನೋಡೋದಾದರೆ, ಸ್ಲೀಪ್ ಟ್ರ್ಯಾಕಿಂಗು, ಹಾರ್ಟ್ ರೇಟು, BP, ಬ್ಲಡ್ ಆಕ್ಸಿಜನ್ ಲೆವೆಲ್ಲು, ಸ್ಪೋರ್ಟ್ಸು, ಮ್ಯೂಸಿಕ್ ಪ್ಲೇಯರು, ಕ್ಯಾಮ್ರಾ ಕಂಟ್ರೋಲ್ ಕೂಡ ಮಾಡ್ಕೊಬೋದು, ವೆದರು, ನೋಟಿಫಿಕೇಷನ್ನು, ಫೋನು, ಡೈಲ್ ಪ್ಯಾಡು, ವಾಯ್ಸ್ ಅಸಿಸ್ಟೆಂಟು, ಗೂಗಲ್ಲು ಮತ್ತು ಸಿರಿ ಎರಡೂ ವಾಯ್ಸ್ ಅಸಿಸ್ಟೆಂಟ್ ಮಾಡುತ್ತೆ. ಮತ್ತು ಅಲಾರಾಮು, ಬ್ರೀತು, ಕ್ಯಾಲ್ಕುಲೇಟರ್, ಟೈಮರ್, ಸ್ಟಾಪ್ ವಾಚು, QR ಕೋಡ್ಸ್ ಅಂದರೆ ಅದೇ ವಾಚ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಫ್ಲ್ಯಾಶ್ ಲೈಟ್ ಕೂಡ ಇದೆ. ಫ್ಲ್ಯಾಶ್ ಲೈಟ್ ಯಾವ ರೀತಿ ಅಂದರೆ ನೋಡಿ ಈ ಥರ ಫ್ಲ್ಯಾಶ್ ಲೈಟ್ ಕೂಡ ಇದೆ. ಫೈಂಡ್ ಮೈ ಫೋನ್ ಇದೆ. ಥೀಮ್ಗಳು ಕೂಡ ಚೇಂಜ್ ಮಾಡ್ಕೊಬೋದು. ಥೀಮ್ಗಳಂದರೆ ಇವಾಗ ನೋಡಿ ಈ ಥರ ಆ್ಯಪಲ್ ವಾಚ್ ಬರುತ್ತಲ್ಲ, ಸೇಮ್ ಅದೇ ರೀತಿಯಾಗಿ ನಮಗೆ ಥೀಮ್ಗಳು ಕೂಡ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ 7 ಟೈಪ್ಸ್ ಆಫ್ ಥೀಮ್ಗಳಿದೆ. 8 ನೋಡಿ, 8 ಇದೆ. 8 ಥರ ಥೀಮ್ಗಳಿದೆ. ಆ್ಯಂಡ್ ಫೀಮೇಲ್ ಅಸಿಸ್ಟೆಂಟ್ ಕೂಡ ಇದೆ. ಮತ್ತು ಥರ್ಮೋಮೀಟರ್ ಕೂಡ ನಾವು ನೋಡ್ಬೋದು. ಮತ್ತು ಸೆಟ್ಟಿಂಗಲ್ಲಿ ಏನೇನಿದೆ ಅಂದರೆ, ಲ್ಯಾಂಗ್ವೇಜ್ ಸೆಟ್ಟಿಂಗು ಯಾವುದ್ಯಾವುದು ಅಂತ ನೀವೇ ನೋಡ್ಕೊಂಬಿಡಿ. ಸುಮಾರು ಲ್ಯಾಂಗ್ವೇಜ್ಗಳಿದ್ದಾವೆ, ನಮ್ಮ ಕನ್ನಡ ಇಲ್ಲ ಬಿಡಿ. ಬ್ರೈಟ್ನೆಸ್ ಇದೆ, ಸ್ಕ್ರೀನ್ ಟೈಮ್ ಇದೆ, ವೈಬ್ರೇಷನ್ ಕೂಡ ಇದೆ, ನೋಟಿಫಿಕೇಷನ್ ಸೆಟ್ಟಿಂಗ್ ಕೂಡ ಮಾಡ್ಕೊಬೋದು, ರಿಂಗ್ ಟೋನ್ ಇದೆ, ಸ್ಕ್ರೀನ್ ವೇಕು, ವೈಬ್ರೇಷನ್ನು, ಆ್ಯಂಡ್ DND ಮೂಡ್ ಕೂಡ ಇದೆ. ಸೆಕ್ಯೂರಿಟಿ ಮತ್ತು ಪಿನ್ ಲಾಕ್ ಕೂಡ ಮಾಡ್ಕೊಬೋದು. ಪಾಸ್ವರ್ಡ್ ಕೂಡ ನಾವು ಇದರಲ್ಲಿ ಕೊಟ್ಕೊಬೋದು. ಮತ್ತು ಕೀ ಡೆಫಿನೇಷನ್ ಏನಂದರೆ, ಇಲ್ಲೊಂದು ಕೀ ಇದೆಯಲ್ಲ, ಇಲ್ಲೊಂದು ಬಟನ್ನು, ಇದು ಡೈರೆಕ್ಟಾಗಿ ನಮಗೆ ಯಾವುದು ಅಮ್ಕಿದ್ರೆ ಯಾವುದು ಬರಬೇಕು ಅಂತ ಇದರಲ್ಲಿ ನಾವು ಸೆಟ್ ಮಾಡ್ಕೊಬೋದು ಕೀ ಡೆಫಿನೇಷನ್. ಮತ್ತು ಫೋನ್ ಕಾಂಟ್ಯಾಕ್ಟ್ಸ್ ಕೂಡ ನಾವು ಇದಿಷ್ಟು ಅಂತ ಆ್ಯಡ್ ಮಾಡ್ಕೊಬೋದು. ಪವರ್ ಸೇವಿಂಗ್ ಮೂಡ್ ಕೂಡ ಇದೆ. ಮತ್ತು ಫ್ಯಾಕ್ಟರಿ ರಿಸ್ಟೋರ್ ಕೂಡ ಇದೆ. ನಮಗೆ ಪವರ್ ಆಫ್ ಇದಿಷ್ಟು ಇದರಲ್ಲಿ ಬರೋದು, ಅದರಲ್ಲಿ ಸೆಟ್ಟಿಂಗಲ್ಲಿ ಬರೋದು. ಇನ್ನು ಟ್ರ್ಯಾಕಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಟ್ರ್ಯಾಕಿಂಗು ಅಷ್ಟು ಅಕ್ಯುರೇಟಾಗಿ ಟ್ರ್ಯಾಕಿಂಗ್ ಇದು ಮಾಡಲ್ಲ. ನೀವೇನಾದರೂ ಇನ್ನು ಇದಕ್ಕಿಂತ ಮುಂಚೆ ಒಂದು ನಿಮಿಷ ನಾನು ನಿಮಗೆ ಹೆಲ್ತ್ ಫ್ಯೂಚರ್ ಅಂದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಯಾವ್ದ್ಯಾವ್ದಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ.
ಔಟ್ಡೋರ್ ರನ್ನಿಂಗು, ಇಂಡೋರ್ ಯೋಗ, ಸೈಕ್ಲಿಂಗು, ಹೈಕಿಂಗು, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್ನು, ಸುಮಾರು ಥರ ವಾಲಿಬಾಲು, ಫುಟ್ಬಾಲು ಎಲ್ಲ ಸುಮಾರು ಥರ, ಡ್ಯಾನ್ಸು, ಜಿಮ್ಮು, ಅದು ಇದು ಸುಮಾರು ಥರ ಇದ್ದಾವೆ. ಯಾವುದು ಅಂತ ಹೇಳೋಕ್ಕಾಗಲ್ಲ. ನೋಡಿ ಆಗಲೇ ಶುರು ಆಗೋಯ್ತು. ಅಯ್ಯೋ ಇಸ್ಕಿ ಸ್ಟಾಪ್ ಕೊಡ್ತಾಯಿದ್ದೀನಿ. ಏನೋ ಹೋಗಿ ಟಚ್ ಆಗೋಯ್ತು. ಸುಮಾರು ಥರ ಇದಿದೆ. ಆ್ಯಂಡ್ ಅದೇ ಆಗಲೇ ಹೇಳ್ದಂಗೆ ಟ್ರ್ಯಾಕಿಂಗು ಅಷ್ಟೊಂದು ಆ್ಯಕ್ಯುರೇಟಾಗಿ ಕೆಲಸ ಮಾಡ್ತಾಯಿಲ್ಲ ಇದು. ನೀವೇನಾದರೂ ಆ್ಯಕ್ಯುರೇಟಾಗಿ ಕೆಲಸ ಮಾಡುವಂಥದ್ರೆ ಬೇರೆ ಸ್ಮಾರ್ಟ್ ಬ್ಯಾಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದರ ಮುಖಾಂತರ ಹೋಗಿ ನೋಡ್ಬೋದು. ಬಟ್ ಇದೊಂಥರ ಆ್ಯಪಲ್ ಕ್ಲೋನ್ ಅಂತಲೇ ಹೇಳ್ಬೋದು, ಆ್ಯಪಲ್ ವಾಚ್ ಕ್ಲೋನ್ ಅಂತಲೇ. ಯಾಕಂದರೆ ಅಷ್ಟು ಬಿಲ್ಡ್ ಕ್ವಾಲಿಟಿ ಎಲ್ಲ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ನಾನೇನು ಮಾತಾಡ್ತಾ ಇಲ್ಲ. ಮತ್ತು ಫ್ರೆಂಡ್ಲಿಯಾಗಿದೆ, UI ಕೂಡ ಆರಾಮಾಗಿ ಸ್ಮೂತಾಗಿ ರನ್ ಆಗ್ತಾಯಿದೆ, ಅದ್ರ ಬಗ್ಗೆ ಏನಿಲ್ಲ. ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಒಳ್ಳೊಳ್ಳೆ ಡಿಸ್ಪ್ಲೇ, ತುಂಬ ಚೆನ್ನಾಗಿ ಡಿಸ್ಪ್ಲೇ ಕೂಡ ನೀವು ಕಾಣಿಸ್ತಾ ಇದೆ ಅನಿಸುತ್ತೆ. ಅದ್ಭುತವಾಗಿ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಅದ್ರ ಬಗ್ಗೆ ಏನಿಲ್ಲ. ಬಟ್ ಟ್ರ್ಯಾಕಿಂಗ್ ಒಂದು ಇದು ಅಷ್ಟೊಂದು ಆ್ಯಕ್ಯುರೇಟಾಗಿ ಕೆಲಸ ಮಾಡ್ತಾಯಿಲ್ಲ. ಸೊ ನೀವೇನಾದರೂ ಟ್ರ್ಯಾಕಿಂಗೋಸ್ಕರ ಅಂದರೆ ನೀವು ಟ್ರ್ಯಾಕಿಂಗೋಸ್ಕರನೇ ಫೋಕಸ್ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಈ ವಾಚು ನಾನು ರೆಫರ್ ಮಾಡಲ್ಲ. ಅದು ಬಿಟ್ಟು ಬೇರೆ ಥರ ಒಂದು ಒಳ್ಳೆ ವಾಚು ಅಂತ ನೋಡೋದಾದರೆ ತೊಗೋಬೋದು. ಟ್ರ್ಯಾಕಿಂಗ್ ಒಂದು ಬಿಟ್ಟು ಬೇರೆ ಎಲ್ಲ ಫ್ಯೂಚರೆಲ್ಲ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಈ ವಾಚು ನೀವು ಹೆಂಗೆ ಯೂಸ್ ಮಾಡ್ತೀನಿ ಹಾರ್ಡಾಗಿ, ಅಂದರೆ ಬ್ಲೂಟೂತ್ ಕಾಲಿಂಗು ಏನಾದರೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 2 ದಿನ ಆರಾಮಾಗಿ ನೀವು ರಫಾಗಿ ಯೂಸ್ ಮಾಡ್ಬೋದು. ಅದೇ ನೀವು ನಾರ್ಮಲಾಗಿ ಯಾವುದು ಅಂದರೆ ಫೋನ್ ಕಾಲ್ ಈ ವಾಚಲ್ಲಿ ಅಟೆಂಡ್ ಮಾಡ್ದಿರಾ ಏನಾದರೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ನೋಟಿಫಿಕೇಷನ್ ನೋಡ್ಕೊಳ್ಳೋದು ಈ ಥರ ಏನಾದರೂ ಇದ್ದರೆ ಒಂದು 3 ದಿನ 4 ದಿನ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಬ್ಯಾಟ್ರಿ ಪ್ರಾಬ್ಲಮ್ ಏನೂ ಇಲ್ಲ. ಸ್ಟ್ಯಾಂಡ್ ಬೈ ಮೂಡಲ್ಲಿ 7 ದಿನ ಇರುತ್ತೆ. ಇದಿಷ್ಟು ಕಂಪ್ಲೀಟ್ ಆಗಿರುವಂತಹ ವಾಚ್ನ ರಿವ್ಯೂ ನಾನು ಹಾಕ್ಕೊಂಡು ಒಂದು 3 ದಿನ ಯೂಸ್ ಮಾಡಾದಮೇಲೆ ನಿಮಗೆ ಹೇಳ್ತಾ ಇರುವಂತಹ ರಿವ್ಯೂ. ನಾನೇನಾದರೂ ಸಣ್ಣ ಪುಟ್ಟ ವಿಷಯದಲ್ಲಿ ಮಿಸ್ ಮಾಡಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನಾದರೂ ನಾನು ಬಿಟ್ಟಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಈ ವಾಚ್ನ ಬಗ್ಗೆ ಯಾರೂ ರಿವ್ಯೂ ಮಾಡಿಲ್ಲ ಅಂತ ಅನ್ಕೋತೀನಿ. ನಾನು ಮಾಡಿರೋ ಆದಮೇಲೆ ಅಂದರೆ ಈ ವಿಡಿಯೋ ಹಾಕೋಕ್ಕೂ ಮುಂಚೆ ಯಾರೂ ಮಾಡಿಲ್ಲ ಅನ್ಕೋತೀನಿ, ಮುಂದೆ ಬರ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಈ ವಾಚು ಈ ರೀತಿಯಾಗಿ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮತ್ತು ಡಿಸ್ಪ್ಲೇ ಬಗ್ಗೆ ಕಿಮ್ಮಕ್ಕೆ ಅನ್ಬೇಡಿ, ಅಂದರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ತೊಗೊಳೋದ್ರೆ ತೊಗೊಳ್ಳಿ. ಬಟ್ ಟ್ರ್ಯಾಕಿಂಗ್ ವೈಸು ಅಷ್ಟೊಂದು ಆ್ಯಕ್ಯುರೇಟ್ ಆಗಿಲ್ಲ, ಅಂದರೆ ಪೂರಾಗೂ ಇಲ್ಲ, ಆ್ಯಾವ್ರೇಜ್ ಆಗಿದೆ, ಅಷ್ಟೊಂದು ಪಕ್ಕ ಆ್ಯಕ್ಯುರೇಟಾಗಿ ಇಲ್ಲ ಈ ವಾಚು. ಸೊ ಅದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನೋಡಿಕೊಂಡು ತಗೊಳ್ಳಿ. ಸೊ ಇದಿಷ್ಟು ಕ್ರಾಸ್ಬಿಟ್ ಇಗ್ನೈಟ್ S5 ವಾಚ್ನ ಕಂಪ್ಲೀಟು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಆಗಿತ್ತು. ದಯವಿಟ್ಟು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ಆಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಆದಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತು ನಾನೇನಾದರೂ ಇದ್ರ ಬಗ್ಗೆ ಏನಾದರೂ ಬಿಟ್ಟಿರೋ ದಯವಿಟ್ಟು ಕಮೆಂಟ್ನಲ್ಲಿ ಬರೀರಿ. ಆ್ಯಂಡ್ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದಿಷ್ಟು ನಾನು ನಿಮಗೆ ರಿವ್ಯೂ ಮಾಡಿ ಹೊರಟಿರೋ ಅಂಥ ವಾಚು. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.